ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಪೂರ್ತಿ 5 ಕಟ್ಟೆ. ಸ್ನೇಹಿತರೆ, ಪೂರ್ತಿ 5 ಕಟ್ಟೆ ಆಸ್ತಿ ನಿಮಗೆ ಸಿಗಬಹುದು. ಒಂದು ಕೆಲಸ ಮಾಡಿ ಸ್ನೇಹಿತರೆ, ಯಾವುದೇ ಕಷ್ಟಪಡುವ ಅಗತ್ಯವಿಲ್ಲ, ಎಲ್ಲಿಯೂ ಅಲೆದಾಡಬೇಕಾಗಿಲ್ಲ ಮತ್ತು ಯಾವುದೇ ವಿಷಯದ ಬಗ್ಗೆ ಯೋಚಿಸಬೇಕಾಗಿಲ್ಲ. ಆದರೆ ಕೂತಲ್ಲೇ ನಿಮಗೆ ತುಂಬ ದೊಡ್ಡ ಬಂಡವಾಳ ಸಿಗಬಹುದು ಮತ್ತು ಈ ಘಟನೆ ನಿಮ್ಮ ಜೀವನದ ದಿಕ್ಕಿನಲ್ಲಿ ನಡೆದರೆ ಜನರು ಕೂಡ ನೋಡಿ ಹೇಳುತ್ತಾರೆ, ಅರೆ ವಾವ್ ಅಣ್ಣ, ನಿಮ್ಮ ಅದೃಷ್ಟ ಏನು, ನಿಮ್ಮಂತಹ ಅದೃಷ್ಟ ಎಲ್ಲರಿಗೂ ಇರಲಿ. ಸ್ನೇಹಿತರೆ, ಸರಿಯಾಗಿ ಕೇಳುತ್ತಿದ್ದೀರಿ. ಬರುವ ಮುಂದಿನ 4 ದಿನಗಳ ಒಳಗೆ ನಿಮ್ಮ ರಾಶಿಯಲ್ಲಿ ಈ ಜಗತ್ತಿಗೆ ಹೀಗೆ ಹೇಳುವುದಾದರೆ ನಿಜವಾಗಿಯೂ ಮೊದಲ ಬಾರಿ ಇಷ್ಟು ದೊಡ್ಡ ಯೋಗ ರೂಪುಗೊಳ್ಳುತ್ತದೆ. ಈ ಯೋಗವನ್ನು ನೀವು ಲಘುವಾಗಿ ತೆಗೆದುಕೊಳ್ಳುವ ಕಲ್ಪನೆಯನ್ನು ಮಾಡಬೇಡಿ ಮತ್ತು ಗಮನವಿರಲಿ ಸ್ನೇಹಿತರೆ, ಇಂದು ನಾನು ನಿಮಗಾಗಿ ಸರ್ಪ್ರೈಸ್ ತೆಗೆದುಕೊಂಡು ಬಂದಿದ್ದೇನೆ ಮತ್ತು ನಿಮಗೆ ಈ ಸಮಯದಲ್ಲಿ ಏನು ಮಾಡಬೇಕಾಗಿಲ್ಲ. ನೀವು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದರ ನಂತರ ಇಂದಿನ ಪ್ರತಿ ಒಂದು ಮಾತನ್ನು ಪೂರ್ತಿ ಗಮನದಿಂದ ನಿಮ್ಮ ಶಕ್ತಿಯಲ್ಲಿ ಇಳಿಸಿಕೊಳ್ಳಬೇಕು ಸ್ನೇಹಿತರೆ. ಅದರ ನಂತರ ನಮ್ಮ ಭಗವಾನ್ ಗಣಪತಿ ಬಪ್ಪ ಮೋರಿಯ ನಿಮ್ಮ ಪಾದಗಳಲ್ಲಿ ನಾವು ಒಂದು ಬಿಳಿ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಓ ಗಣಪತಿ ಬಪ್ಪ ಮೋರಿಯ, ನೀವು ಅವರ ಜೀವನದಲ್ಲಿ ಸಂತೋಷದ ನಿರಂತರ ಮಳೆಯನ್ನು ಸುರಿಸುತ್ತೀರಿ. ಅವರ ಜೀವನದಲ್ಲಿ ಅಭಿವೃದ್ಧಿ ಕೊಡಿ, ಹಣ ಕೊಡಿ ಮತ್ತು ಅವರ ಅನೇಕ ಸಮಸ್ಯೆಗಳನ್ನು ಮುಗಿಸಿಬಿಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಇಂದು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಗಣಪತಿ ಬಪ್ಪ ಮೋರಿಯ ಎಂದು ಬರೆಯಿರಿ. ಹಾಗಾದರೆ ಸ್ನೇಹಿತರೆ, ನಿಮಗೆ ನಿಮ್ಮ ಅನೇಕ ಆಸೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ಈಗಲೇ ತಕ್ಷಣ ನೀವು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪೂರ್ತಿ ನಿಶ್ಚಿಂತೆಯಿಂದ ಇರಿ, ನಿಮ್ಮ ಕೆಲಸ ಆಗುತ್ತದೆ. ಈ ರಾಶಿಯ ಜಾತಕರು ಕೂಡ ಪೂರ್ತಿಯಾಗಿ ಆಶ್ಚರ್ಯಪಡುತ್ತಾರೆ. ನೀವು ಈ ವಿಷಯವನ್ನು ನೋಡಿ ದಂಗಾಗುತ್ತೀರಿ. ಯಾವ ಕ್ಷೇತ್ರದಲ್ಲಿ, ಯಾವ ಜಾಗದಲ್ಲಿ ನಾವು ಓಡಾಡದೆ 5 ಕಟ್ಟೆ ಹಣ ಕೊಡದೆ ಸಿಗುತ್ತದೆ. 5 ಕಟ್ಟೆಯ ಪ್ರಾಪರ್ಟಿ ನಮಗೆ ಸಿಗುತ್ತದೆ ಮತ್ತು ಇದು ಒಂದು ಕಡೆಯಿಂದ ನಮಗೆ ಸಂತೋಷದ ವಿಷಯ. ಇದು ಒಂದು ಕಡೆಯಿಂದ ನಮಗೆ ಯಾವುದೇ ಸಂಕಟ ವಿಷಯವಲ್ಲ. ಇದು ನಿಮಗೂ ಗೊತ್ತಿದೆ. ಆದರೆ ಇಲ್ಲಿ ನೀವು ಮಾತನ್ನು ನಂಬಲು ಆಗುವುದಿಲ್ಲ. ಹಣ ಕೊಡದೆ ಅದು ಹೇಗೆ ನಮಗೆ ಸಿಗುತ್ತದೆ? ಸ್ನೇಹಿತರೆ, ನಮಗೆ ಈ ಮಾತು ಚೆನ್ನಾಗಿ ಗೊತ್ತು ಮತ್ತು ನಿಮ್ಮದು ಈ ಯೋಚನೆ ತುಂಬ ಸಾಮಾನ್ಯ ವಿಷಯ. ನಿಮ್ಮ ಒಳಗೆ ಕೂಡ ಈ ಪ್ರಶ್ನೆ ಬರಬಹುದು, ಗುರೂಜಿ, ಭಗವಾನ್ ಶನಿದೇವ್ ನಮಗೆ ಏನು ಕೊಡುವವರು? ಹಾಗಾದರೆ ನೋಡಿ ಸ್ನೇಹಿತರೆ, ಬಹುತೇಕ ಜನರು ಇಂದಿನವರೆಗೆ ನಮಗೆ ಏನು ಕೊಡುವವರು? ಹಾಗಾದರೆ ನೋಡಿ ಸ್ನೇಹಿತರೆ, ಬಹುತೇಕ ಜನರು ಇಂದಿನವರೆಗೆ ತಮ್ಮ ಕಿವಿಗಳಲ್ಲಿ ಒಂದು ಗಾದೆಯನ್ನು ಕೇಳುತ್ತಿರುತ್ತಿದ್ದರು ಮತ್ತು ಬಹುತೇಕ ಜನರು ಆ ಗಾದೆಯನ್ನು ಕೇಳಿರುತ್ತಿದ್ದರು. ಆ ಗಾದೆಯಿಂದ ನೀವು ಪೂರ್ತಿ ದೂರ ಇರುತ್ತೀರಿ. ಆದರೆ ಇಂದು ನಾನು ಆ ಗಾದೆಯನ್ನು ನಿಮ್ಮ ಮುಂದೆ ಉಚ್ಚರಿಸಲು ಹೋಗುತ್ತಿದ್ದೇನೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಈ ವಿಡಿಯೋದ ಮೇಲೆ ಕೇಂದ್ರೀಕೃತ ಗಮನವಿಡಿ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಗಾದೆ ಹೇಳುತ್ತದೆ, ನಾವು ಎಂದಿಗೂ ನಮ್ಮ ಮನಸ್ಸನ್ನು ಚಿಕ್ಕದಾಗಿಸಿಕೊಳ್ಳಬಾರದು, ನಾವು ಎಂದಿಗೂ ನಮ್ಮನ್ನು ಮುರಿಯಲು ಬಿಡಬಾರದು, ನಮ್ಮ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಸ್ನೇಹಿತರೆ. ಬದಲಿಗೆ ರಾತ್ರಿಯಾದರೂ ಹಗಲಾದರೂ ಬೆಳಿಗ್ಗೆಯಾದರೂ ಸಂಜೆಯಾದರೂ ಆದರೆ ನಾವು ಯಾವಾಗಲೂ ಭಗವಂತನ ಮೇಲೆ 100ರಷ್ಟು ನಂಬಿಕೆಯನ್ನು ಇಟ್ಟುಕೊಂಡಿರಬೇಕು. ಭಗವಂತನೊಂದಿಗೆ ನಮ್ಮ ಸಂಬಂಧ ನಮ್ಮ ತಂದೆ ತಾಯಿ ಮತ್ತು ನಮ್ಮ ನಡುವಿನ ಸಂಬಂಧದಂತಿರಬೇಕು. ಏಕೆಂದರೆ ಒಂದು ಕಡೆಯಿಂದ ಭಗವಂತ ಕೂಡ ನಮಗೆ ತಂದೆ ತಾಯಿ ಇದ್ದಂತೆ. ನಾವು ಒಪ್ಪಿಕೊಂಡರೆ ಮತ್ತು ನಾವು ಒಪ್ಪಿಕೊಳ್ಳದಿದ್ದರೂ ಅವರು ನಮಗೆ ಏನೂ ಅಲ್ಲ. ಬಹುತೇಕ ಜನರು ಭಗವಂತನ ಹೆಸರು ಕೇಳಿದ ಕೂಡಲೇ ಪೂರ್ತಿ ಅಹಂಕಾರ ತೋರಿಸಲು ಪ್ರಾರಂಭಿಸುತ್ತಾರೆ. ಆದರೆ ಸ್ನೇಹಿತರೆ, ಒಂದು ಮಾತನ್ನು ಈಗಲೇ ನಿಮ್ಮ ಶಕ್ತಿಯಲ್ಲಿ ಇಳಿಸಿಕೊಳ್ಳಿ. ಆ ಮಾತು ಇದೆ, ಭಗವಂತ ನಿಮಗಾಗಿ ತುಂಬ ಇದ್ದಾರೆ. ಚಿನ್ನ ಬೆಳ್ಳಿ ಅಥವಾ ನೀವು ಅರಮನೆಯಲ್ಲಿ ವಾಸಿಸುತ್ತಿದ್ದೀರಿ, ನಿಮ್ಮ ಹತ್ತಿರ ತುಂಬ ಆಸ್ತಿ, ತುಂಬ ಹಣ ಇದೆ ಅಥವಾ ನಿಮ್ಮ ಕೈ ಕೆಳಗೆ ಸಾವಿರಾರು ಕೋಟಿ ಜನರು ಕೆಲಸ ಮಾಡುತ್ತಿದ್ದಾರೆ, ನಿಮ್ಮ ಹತ್ತಿರ ದೊಡ್ಡ ದೊಡ್ಡ ಬಿಸ್ನೆಸ್ಗಳಿವೆ, ನಿಮ್ಮ ಹತ್ತಿರ ತುಂಬ ಒಳ್ಳೆಯ ಕೆಲಸವಿದೆ ಅಥವಾ ನೀವು ತಿಂಗಳಿಗೆ ಸುಮಾರು 50ರಿಂದ 60 ಲಕ್ಷ ಹಣ ಸಂಪಾದಿಸುತ್ತೀರಿ. ಆದರೆ ಗೊತ್ತಾ, ಇದರ ಹಿಂದೆ ದೇವರು ನಿಮ್ಮನ್ನು ಯಾರು ಸಹಾಯ ಮಾಡುತ್ತಿದ್ದಾರೆ? ಇದರ ಹಿಂದೆ ಯಾವಾಗಲೂ ಮೇಲಿರುವವನು ನಿಮಗೆ ಸಹಾಯ ಮಾಡುತ್ತಿದ್ದಾನೆ. ಇಲ್ಲದಿದ್ದರೆ ನಿಮಗೆ 2 ಹೊತ್ತು ಊಟವೂ ಸಿಗುತ್ತಿರಲಿಲ್ಲ. ಏಕೆಂದರೆ ಇಂದಿನ ದಿನಗಳಲ್ಲಿ ಇತಿಹಾಸದ ಪ್ರಕಾರ ನಮ್ಮ ಅನುಕೂಲದಂತೆ ಏನೂ ನಡೆಯುವುದಿಲ್ಲ. ಬದಲಿಗೆ ನಾವು ಸಮಯದ ಅನುಸಾರ ನಡೆಯಬೇಕಾಗುತ್ತದೆ. ಮತ್ತು ನಿಮಗೆ ಈ ಮಾತು ಪೂರ್ತಿ ಸರಿ ಅನಿಸಿದರೆ, ನಿಮಗೆ ಅನಿಸುತ್ತಿದ್ದರೆ, ಹೌದು ಗುರೂಜಿ, ನೀವು ಜ್ಞಾನವರ್ಧಕವಾಗಿ ನಮಗೆ ಕೊಡುತ್ತಿರುವ ಮಾಹಿತಿ ಪೂರ್ತಿ ಸತ್ಯದ ಮೇಲೆ ಆಧಾರಿತವಾಗಿದೆ ಎಂದು ನಿಮಗೆ ಅನಿಸಿದರೆ ಸ್ನೇಹಿತರೆ, ಇಲ್ಲಿ ಹೌದು ಮತ್ತು ಧನ್ಯವಾದ ಗುರೂಜಿ ಎಂದು ಖಂಡಿತ ಬರೆಯಿರಿ ಕಮೆಂಟ್ ಬಾಕ್ಸ್ನಲ್ಲಿ. ಮತ್ತು ಈ ಮಾಹಿತಿಯನ್ನು ಯಾವಾಗಲೂ ನೀವು ಗಂಟು ಕಟ್ಟಿಕೊಂಡು ಇಡಿ. ಈಗ ನಾವು ಹೇಳುತ್ತೇವೆ,
ಆ ಯಾವ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ. ಆ ಕೆಲಸ ಮಾಡಿದರೆ ಈ ಬರುವ ಮುಂದಿನ 4 ದಿನಗಳಲ್ಲಿ ನಿಮಗೆ ತುಂಬ ಉಚಿತವಾಗಿ ಸಿಗಬಹುದು. ಹಾಗಾದರೆ ಬನ್ನಿ, ನಾವು ನಿಮಗೆ ಅರ್ಥ ಮಾಡಿಸುತ್ತೇವೆ ಮತ್ತು ಹೇಳುತ್ತೇವೆ. ಹಾಗಾದರೆ ನೋಡಿ ಸ್ನೇಹಿತರೆ, ಮೊದಲು ನಾನು ನಿಮಗೆ ಮಾಹಿತಿಗಾಗಿ ಹೇಳಲು ಬಯಸುತ್ತೇನೆ. ನೀವು ಈ ಸಮಯ ನಿಮ್ಮಲ್ಲಿ ಸ್ವಲ್ಪ ಗಾಬರಿಯನ್ನು ಸೃಷ್ಟಿಸಿಕೊಳ್ಳಬಹುದು. ಈ ಕೆಲಸ ಮಾಡಲು ಏನು ಬೇಕಾಗುತ್ತದೆ? ಎಲ್ಲಿಯೂ ಹಣ ಬೇಕಾಗುತ್ತದೆಯಾ? ಏಕೆಂದರೆ ನನ್ನ ಹತ್ತಿರ ಈಗ ಹಣವಿಲ್ಲ ಮತ್ತು ಯಾವಾಗಲೂ ನಮ್ಮ ಹತ್ತಿರ ಹಣ ಇರುವುದಿಲ್ಲ ಎಂದು ನಿಮಗೆ ಗೊತ್ತು. ಬದಲಿಗೆ ತುಂಬ ಜನರು ಈಗ ಪ್ರಯತ್ನ ಮಾಡುತ್ತಿದ್ದಾರೆ, ನಮ್ಮ ಸಾಲ ಹೇಗೆ ಮುಗಿಯುತ್ತದೆ? ನಾನು ಮದುವೆಯಾಗಿ ತೆಗೆದುಕೊಂಡ ಸಾಲ, ಅಥವಾ ಯಾವುದಾದರೂ ಬಿಸ್ನೆಸ್ಗಾಗಿ ತೆಗೆದುಕೊಂಡ ಸಾಲ, ಅಥವಾ ಬೇರೆ ಯಾವುದೇ ವಿಷಯಕ್ಕಾಗಿ ತೆಗೆದುಕೊಂಡ ಸಾಲದಿಂದ ನಮಗೆ ಮುಕ್ತಿ ಹೇಗೆ ಸಿಗುತ್ತದೆ? ಇದರ ಉಪಾಯ ಕೆಲವು ಜನರು ಹುಡುಕಲು ಇಂದಿನ ಈ ವಿಡಿಯೋಗೆ ಸೇರಿಕೊಂಡಿದ್ದಾರೆ. ಇದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳುತ್ತಿರುವುದು ಪೂರ್ತಿ ಸತ್ಯವಚನ. ನನಗೆ ಅನಿಸುತ್ತದೆ, ಹೌದು, ನಾನು ಸತ್ಯವಚನ ಹೇಳುತ್ತಿದ್ದೇನೆ. ಆದರೆ ಪೂರ್ತಿ ಚಿಂತೆ ಮಾಡಬೇಡಿ. ಈ ಕೆಲಸ ಮಾಡುವುದರಿಂದ ನಿಮಗೆ 1 ರೂಪಾಯಿಯೂ ಖರ್ಚು ಮಾಡುವ ಅಗತ್ಯವಿಲ್ಲ. ಬದಲಿಗೆ ಮೊದಲು ಈ ಬರುವ ಮುಂದಿನ 4 ದಿನಗಳಲ್ಲಿ ನೀವು ನಿಮ್ಮ ಸೂಕ್ಷ್ಮ ಹೃದಯವನ್ನು ನಿಭಾಯಿಸಿಕೊಳ್ಳಬೇಕು. ದಾರಿ ಬದಲಾಯಿಸಬೇಕಾಗಿಲ್ಲ. ನೀವು ಹಿಂದಿನ ದಿನಗಳಲ್ಲಿ ಯಾವ ದಾರಿಯಲ್ಲಿ ನಡೆದಿದ್ದೀರೋ ಅದೇ ದಾರಿಯಲ್ಲಿ ನಿಮ್ಮ ದಿನಚರಿಯಲ್ಲಿ ನಡೆಯಿರಿ ಮತ್ತು ನಿಮ್ಮ ಭವಿಷ್ಯಕ್ಕೂ ಅದೇ ದಾರಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಏಕೆಂದರೆ ಕೆಲವು ಜನರ ಅಭ್ಯಾಸ ತುಂಬ ಕೆಟ್ಟದಾಗಿರುತ್ತದೆ. ಕೆಲವು ಜನರ ಅಭ್ಯಾಸ ಹೀಗೆ ಇರುತ್ತದೆ. ಅವರು ಪದೇ ಪದೇ ತಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತಾರೆ, ತಮ್ಮ ದಾರಿ ಬದಲಾಯಿಸುತ್ತಾರೆ ಮತ್ತು ಅವರಿಗೆ ಅನಿಸುತ್ತದೆ ಆಸೆ ಪಡುವುದು ಸರಿ. ಆದರೆ ಸ್ನೇಹಿತರೆ, ವಾಸ್ತವದಲ್ಲಿ ಹಾಗೆ ಮಾಡುವುದು ನಿಮಗೆ ಪೂರ್ತಿ ಒಳ್ಳೆಯದಲ್ಲ. ಇದು ನಿಮಗೆ ಪೂರ್ತಿ ತಪ್ಪು ಮತ್ತು ಈ ಅಭ್ಯಾಸ ಒಂದು ದಿನ ನಿಮ್ಮನ್ನು ನಾಶದ ಕಡೆಗೆ ಕರೆದೊಯ್ಯಬಹುದು. ಆದ್ದರಿಂದ ನೀವು ಮೊದಲೇ ಎಚ್ಚರಗೊಳ್ಳಿ. ಈ ಸಮಯದಲ್ಲಿ ನಿಮಗೆ ಬೇರೆಯವರ ಬಗ್ಗೆ ಗಮನ ಕೊಡುವ ಅಗತ್ಯವೇ ಇಲ್ಲ. ಇನ್ನೊಬ್ಬ ಮನುಷ್ಯ ಏನು ಮಾಡುತ್ತಿದ್ದಾನೆ ಅವರ ಬಗ್ಗೆ ನಿಮಗೆ ಪೂರ್ತಿ ಗಮನ ಹರಿಸಬೇಕಾಗಿಲ್ಲ. ಬದಲಿಗೆ ನೀವು ನಿಮ್ಮ ಬಗ್ಗೆ, ನಿಮ್ಮ ಮೇಲೆ ಸಮತೋಲನ ಇಟ್ಟುಕೊಳ್ಳಬೇಕು. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ನಿಮ್ಮ ಅನೇಕ ಹೊಸ ಸ್ನೇಹಿತರು ಈ ಸಮಯದಲ್ಲಿ ಆಗುತ್ತಾರೆ ಮತ್ತು ಹಳೆಯ ಸ್ನೇಹಿತರಿಂದ ನಿಮಗೆ ಸಾಕಷ್ಟು ಗೌರವ ಸಿಗಬಹುದು. ಆದರೆ ಸ್ನೇಹಿತರೆ, ಹಳೆಯ ಸ್ನೇಹಿತನಾದರೂ ಹೊಸ ಸ್ನೇಹಿತನಾದರೂ ಎರಡರಲ್ಲಿ ಯಾರು ನಿಮ್ಮ ಭಾವನೆಗಳಿಗೆ ಸಾಕಷ್ಟು ಗೌರವ ಕೊಡುತ್ತಾರೋ ಅವರನ್ನು ಮಾತ್ರ ಸ್ವಲ್ಪ ನಿಮ್ಮವರೆಂದು ಭಾವಿಸಿ. ಏಕೆಂದರೆ ಹೇಳುವುದಕ್ಕೆ ಜಗತ್ತು ಕೂಡ ನಮ್ಮದಾಗುತ್ತದೆ, ಆದರೆ ವಾಸ್ತವದಲ್ಲಿ ಯಾರು ಒಪ್ಪಿಕೊಳ್ಳುತ್ತಾರೋ ಅವರನ್ನು ಮಾತ್ರ ನಾವು ನಮ್ಮವರೆಂದು ಹೇಳುತ್ತೇವೆ. ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಈ ಸಮಯದಲ್ಲಿ ಕುಟುಂಬದ ವಾತಾವರಣ ಸ್ವಲ್ಪ ಆನಂದದಿಂದ ಕೂಡಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ವಾತಾವರಣ ಇಷ್ಟು ಆನಂದವಾಗಿರುತ್ತದೆ, ನೆರೆಹೊರೆಯವರು ಕೂಡ ನೋಡಿ ಸ್ವಲ್ಪ ಆಶ್ಚರ್ಯಪಡುತ್ತಾರೆ. ಆದರೆ ನೆರೆಹೊರೆಯವರಿಗೆ ಕೋಪ ಮಾಡಲು ಬಿಡಿ. ಅವರ ಕೋಪ ನಿಮ್ಮ ಏನನ್ನು ಹಾಳು ಮಾಡಲು ಆಗುವುದಿಲ್ಲ. ನಿಮ್ಮವರೊಂದಿಗೆ ಕಳೆದ ಕೆಲವು ಹಳೆಯ ನೆನಪುಗಳು ಈಗ ನಿಮ್ಮ ಮನಸ್ಸಿಗೆ ಬರಬಹುದು ಮತ್ತು ಅದನ್ನು ನೆನೆದು ನೀವು ಸಂತೋಷದ ಕಣ್ಣೀರು ಸುರಿಸಬಹುದು. ಸಕ್ರಿಯವಾಗಿ ಈ ಸಮಯದಲ್ಲಿ ನೀವು ಸೂಕ್ಷ್ಮ ವಿಷಯಗಳ ಮೇಲೂ ಗಮನ ಕೊಡಿ. ಮತ್ತು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಲವು ವರ್ಷಗಳಿಂದ ಯಾವುದಾದರೂ ಮುರಿದ ಒಡೆದ ಗಾಜು, ಯಾವುದಾದರೂ ಹಳೆಯ ವಸ್ತುಗಳು ಬಡತನವನ್ನು ಉಂಟು ಮಾಡುತ್ತಿದ್ದರೆ ಆ ವಸ್ತುವನ್ನು ಸ್ನೇಹಿತರೆ ಮುರಿದು ಇರುವುದರಿಂದ ನಾವು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಮೊದಲು ನೋಡಿ ಸ್ನೇಹಿತರೆ, ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಎರಡನೆಯದು ನನ್ನ ಪ್ರೀತಿಯ ಸ್ನೇಹಿತರೆ ಗಾಜು ಅಂದರೆ ನಾವು ನಮ್ಮ ಮುಖ ನೋಡುವ ಕನ್ನಡಿ, ಮತ್ತು ಮೂರನೆಯದು ನನ್ನ ಪ್ರೀತಿಯ ಸ್ನೇಹಿತರೆ ಮುರಿದ ಚಪ್ಪಲಿ, ಕನ್ನಡಿ ಮತ್ತು ಪ್ಲಾಸ್ಟಿಕ್ ಯಾವುದೇ ಮುರಿದ ವಸ್ತುಗಳನ್ನು ನಾವು ನಮ್ಮ ಮನೆಯಲ್ಲಿ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬಾರದು. ಏಕೆಂದರೆ ಇದು ನಮಗೆ ಶುಭಕರವಲ್ಲ, ಬದಲಿಗೆ ಇದು ನಮಗೆ ಅಶುಭವನ್ನು ತರುತ್ತವೆ ಮತ್ತು ಇವುಗಳನ್ನು ಇಟ್ಟುಕೊಳ್ಳುವುದರಿಂದ ನಾವು ಬಡತನವನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನೀವು ಮೊದಲು ಇವುಗಳಿಂದ ದೂರವಿರಿ. ಈ ಸಮಯವು ನಿಮಗೆ ಅತ್ಯಂತ ಕಠಿಣ ಸವಾಲನ್ನು ನೀಡಬಹುದು, ಆದರೆ ಸವಾಲು ನೀಡುವುದರಿಂದ ನಿಮ್ಮ ಅದೃಷ್ಟ ಹೊರಗೆ ಬರಬಹುದು. ವ್ಯಾಪಾರ ಮಾಡುವವರು ವಿಸ್ತರಣೆಯ ಸಂಕೇತಗಳನ್ನು ಪಡೆಯುತ್ತಾರೆ. ಈ ಸಮಯ ನಿಮಗೆ ಸಂತೋಷ ಸಿಗುತ್ತದೆ, ನೆಮ್ಮದಿ ಸಿಗುತ್ತದೆ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ
ನಿಮ್ಮ ಮನೆಯ ತಂತ್ರ ಮಂತ್ರದ ಉಚ್ಚಾರಣೆ ನಡೆಯುತ್ತಿದ್ದರೆ ತಂತ್ರ ಮಂತ್ರವನ್ನು ಮುಗಿಸಲು ನಿಮಗೆ ಈ ಸಮಯದಲ್ಲಿ ನಿರ್ಲಕ್ಷ್ಯ ಬೇಡ, ಬದಲಿಗೆ ಜಾಣ್ಮೆಯಿಂದ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇರುತ್ತದೆ. ಯಾರಾದರೂ ಜೀರ್ಣವಾಗದಂತಹ ಆಹಾರವನ್ನು ತಿಂದಿದ್ದರೆ ಮತ್ತು ದೇಹದಲ್ಲಿ ತೊಂದರೆ ಉಂಟಾಗುತ್ತಿದ್ದರೆ ಜೀರ್ಣಿಸಲು ಸ್ನೇಹಿತರೆ ಸ್ವಲ್ಪ ಸಮಯ ನೀವು ನಿಮ್ಮ ಒಂಟಿ ಕೋಣೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವ ಅಗತ್ಯ ಇರುತ್ತದೆ. ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಮುಂದಿನ 4 ದಿನಗಳಲ್ಲಿ ಅನಾರೋಗ್ಯಕ್ಕೆ ಚಿಕಿತ್ಸೆ ಸಿಗಬಹುದು ಮತ್ತು ಡಾಕ್ಟರ್ ಹಣ ಕೊಡಬೇಕಾಗುತ್ತದೆ. ಆದರೆ ಅನಾರೋಗ್ಯಕ್ಕೆ ಚಿಕಿತ್ಸೆ ಸಿಗಬಹುದು. ಸಮಯದ ಜೊತೆಗೆ ನೀವು ನಿಮ್ಮ ಸ್ಥಿತಿಯನ್ನು ಹಾಗೆ ಉಳಿಸಿಕೊಳ್ಳಿ. ನಿಮ್ಮ ಸ್ಥಿತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಡಿ. ಮತ್ತು ಈ ಸಮಯದಲ್ಲಿ ವಿಶೇಷವಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಭಗವಾನ್ ಗಣಪತಿ ಬಪ್ಪ ಅವರನ್ನು ಸ್ಮರಿಸಿ. ಗಣಪತಿ ಬಪ್ಪ ಅವರನ್ನು ಸ್ಮರಿಸುವುದೇ ನಿಮಗೆ ಆ ಸಂಪತ್ತನ್ನು ಕೊಡಬಹುದು. ಅದನ್ನು ನೀವು ಶೀರ್ಷಿಕೆಯಲ್ಲಿ ನೋಡಿದ್ದೀರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.